ಇವಾಗ ನಾನು ಬಂದಿದ್ದೀನಿ, ಎಲ್ಲಿ ಅನ್ನೋ ತೋರಿಸ್ತೀನಿ. ಹಿಂಗೆ ಬನ್ನಿ ಹೋಗೋಣ ಮುಂದಕ್ಕೆ ನೋಡೋಣ. ವೆಲ್ಕಮ್ ಟು ಕಾರವಾರ ಬೀಚ್. Very handsome boy. ಹೇಗಿದೆ? ಸಖತ್ತಾಗಿದೆ ಅಲ್ಲ? ನೋಡಿ ಸೌಂಡ್ ಅಲೆಗಳ ಸೌಂಡ್. ಸಖತ್. ವಾವ್, ಬ್ಯೂಟಿಫುಲ್. ನೋಡ್ತಾ ಇರಬೇಕು ಅನಿಸುತ್ತೆ ಬಿಡು, ನೋಡ್ತಾ ಇದ್ರೆ. वाह क्या सीन है, वाह क्या सीन है, सच में क्या सीन है जी. देखो जरा, आत्मा खुश हो गया रे. ಬನ್ನಿ, ಇದ್ರ ಜೊತೆಗೇನೆ ಮಾತಾಡೋದು ನಾವು, ಕಲೆಗಳ ಜೊತೆಗೆ ಕಷ್ಟ ಸುಖ ಮಾತಾಡೋಣ. ಯಾರು ಕೇಳೋದು ನಮ್ಮ ಕಷ್ಟನ? ಪ್ರಕೃತಿಗಳಿಗೆ ಜೊತೆಗೇ ಮಾತಾಡಬೇಕು ನಾವು, ಏನಿದ್ರು ನಮ್ಮ ಕಷ್ಟ ನೋವುಗಳು. ಏನಂತೀರ ಫ್ರೆಂಡ್ಸ್? ನೋಡಿ ಹೆಂಗಿದೆ. ಕೆಲವು ನಮ್ಮ ಫ್ರೆಂಡ್ಸ್ ಏನು ಮಾಡ್ತಾರೆ, ಮನೇಲಿ ಕೂತ್ಕೊಂಡು ಆಚೆಗೆ ಬರೋದೇ ಇಲ್ಲ. ಖರ್ಚಾಗಂಗಿಲ್ಲ ಅವರಿಗೆ. ಖರ್ಚಾದರೆ ಪಾಪ ಇತ್ತೀಚೆಗೆ ಮ್ಯಾರಿಡ್ ಆಗಿಬಿಟ್ಟಿದ್ದಾರೆ, ಲಾಕ್ ಆಗಿಬಿಟ್ಟಿದ್ದಾರೆ. ಈಗ ಪರ್ಮಿಷನ್ಗೆ ಅವ್ರಿಗೆ 80ಗೆ ಲಾಕ್ ಆಗಿಬಿಟ್ಟಿದ್ದಾರೆ. ಕೆಲವರು 80ಗೆ ಲಾಕ್ ಆಗ್ತಾರೆ, ಇವರು 50ಗೆ ಲಾಕ್ ಆಗಿಬಿಟ್ಟಿದ್ದಾರೆ. ಹುಡುಗರು ಏನರು ನಿಮ್ಮದು ಲೈಫ್ ಜೂರು ಅಂತೀರ. ಜೂರು ಬಂದಮೇಲೆ ನಿಮಗೆ ಮುಂದಕ್ಕೆ ಹೋಗೋಕ್ಕೆ ಒಂದು ದಾರಿ ಜಾಸ್ತಿ ಎಲ್ಲ ಹೋಗೋಕೆ ನಿಮಗೆ. ನೋಡಿ ಹೆಂಗಿದೆ ಕಾರವಾರ ಬೀಚ್. ನಾಯಿ ಕೂಡ ನೋಡಿ ಸ್ನಾನ ಮಾಡ್ತಾಯಿದೆ. ನಾಳೆ ಎಂಜಾಯ್ ಮಾಡೆ ನೋಡು. ಅದಕ್ಕರ ಇರೋ ಮೂಮೆಂಟ್ಸ್ ನಿಮಗಿಲ್ಲ ಅಲ್ರು. ನೋಡ್ರಿ ಹೆಂಗಿದೆ. ಅಲ್ಲ ರಾಜ್ಯ ಎಷ್ಟು ಹ್ಯಾಪಿಯಾಗಿ ಎಂಜಾಯ್ ಮಾಡ್ತಾಯಿದ್ದು ನೋಡು. ನೀವು ಇದ್ದೀರ ಅತ್ತಿ ನಿಮ್ಮ ನೋಡಿ ಕಲೀರಿ. ಇದ್ರ ಮೀಟರ್ ಬೇಕು, ಮೀಟರ್ ಮಾಡು ರಾಜ್ಯ, ಎಂಜಾಯ್ ಮಾಡು. ಯಾರು ಹೇಳೋರು ಕೇಳೋರು ಯಾರು ನಿನಗೆ ಅಲ್ಲ. ವಾ, ಸಖತ್. ಎಷ್ಟು ನೈಸ್ ಇದೆ ನೋಡಿ ಇದನ್ನು. ಇದರಲ್ಲಿ ಒಂದು ಹೆಸರು, ಇದರೊಳಗೆ ನಮ್ಮ ಸ್ವೀಟ್ ಆರ್ಟ್ ಹೆಸರು ಹಾಕೋಣ. ಹಾಕಾಯ್ತು. ನೋಡಿದ್ರೆ ಭಯ ಆಗ್ತದೆ ಅಲ್ಲ. ಅಷ್ಟು ಈಸಿಯಾಗಿ ತೊಗೊಳಲ್ಲ ಯಾರಿಗೋದು. ಯಾರಿಗೆ ಅವ್ನು ಮಾಡಿದ ಪಾಪ ಕರ್ಮಗಳು ಯಾರಿಗೆ ಸುತ್ತಿರ್ತೈತೋ ಅವನಿಗೆ ತೊಗೊಂಡು ಹೋಗುತ್ತೆ ಅಷ್ಟೇ. ಬಿಟ್ಟರೆ ಅದಕ್ಕೂ ಗೊತ್ತು ಯಾರಿಗೆ ತೊಗೊಂಡು ಹೋಗ್ಬೇಕು, ಯಾರಿಗೆ ತೊಗೊಂಡು ಹೋಗಬಾರ್ದು ಅಂತ ಅಲ್ಲ. ನೋಡಿ ಎಂಜಾಯ್ ಮಾಡಿ. ಅಲ್ಲಿನ ಥರ ಅಟ್ಲೀಸ್ಟ್ ನೀವು ಬಂದ್ರೆ ಬರಲ್ಲ, ಇಲ್ಲಿ ಬರೋಕ್ಕೂ ಇದಿಲ್ಲ. ಯಾರು ಅಣ್ಣನ ಜೀವ ಬೇಡ ಅನ್ನಿಸ್ತದೆ. ಓಯ್ ತೂಗಿಯೋ ಮರ ಹತ್ತರ ಸಾಯ್ತ ಹೋಗ್ಲಿ. ನೀನಿದ್ದು ಯಾವ ದೇಶ ಆಡ್ಬಿಡೋದು.